ಇವತ್ತು ಬೆಂಗಳೂರು ಸುತ್ತಮುತ್ತಲು ಇರುವಂತಹ ಕೋಲಾರ ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ದೇವನಹಳ್ಳಿ, ಮಾಗಡಿ ಈ ಸುತ್ತಮುತ್ತಲು ತರಕಾರಿ, ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆ ತರಕಾರಿ, ರೇಷ್ಮೆ, ಹಾಲು, ಹೂವು ಇವೆಲ್ಲ ಕೂಡ ಬಹಳ ಚೆನ್ನಾಗಿ ಉತ್ಪಾದನೆ ಮಾಡ್ತಾ ಇದ್ವಿ. ನಾನು ಏರ್ಪೋರ್ಟ್ ನಮ್ಮ CEO ಅವರೆಲ್ಲ ಬಂದಿದ್ರು ನಾನು ಭೇಟಿ ಮಾಡಕ್ಕೆ. 50 ಫ್ಲೈಟ್ ಬರೀ ಹಣ್ಣು ಹೂವಲ್ಲಿ ಹೊರಗಡೆಗೆ ಎಕ್ಸ್ಪೋರ್ಟ್ ಆಗ್ತದೆ. ಅದು ಬೆಂಗಳೂರಿನಿಂದ. ಯಾರು ಮಾಡ್ತಾ ಇದಾರೆ? ಅದನ್ನ ತಯಾರು ಮಾಡ್ತಾ ಇರೋದು ನೀವೇ ಇಲ್ಲ. ಈಗ ನಾನು ಚಲುವರಾಯಸ್ವಾಮಿ ನಮ್ಮ ವೈಸ್ ಚಾನ್ಸಲರ್ ಬರ್ಬೇಕಾದ್ರೆ ಕೆಲವು ಅಣಬೆ ಕೊಟ್ಟರು ನನಗೆ. ಕೆಲವು ವಿವಿಧ ರೀತಿ ತರಕಾರಿ ತೋರಿಸಿದ್ರು, ತುಪ್ಪ ತೋರಿಸ್ತಾ ಇದ್ರು, ಎಲ್ಲ ತೋರಿಸ್ತಾ ಇದ್ರು ನನಗೆ. ಅಣಬೆ ಮಶ್ರೂಮ್ನ 50 ರೂಪಾಯಿ ಒಂದು ಪ್ಯಾಕ್ ಅಂತ ಹೇಳಿದ್ರು. ಅದೇ ಪ್ಯಾಕೆಟ್ ನಾನೊಂದಿನ ಯಾವುದೋ ಹೊರಗಡೆ ಎಲ್ಲೋ ಒಂದ್ಸತಿ ಯಾವುದೋ ಒಂದು ಶಾಪ್ ಹೋಗಿ ನಮ್ಮ ಅಂಗಡಿಲೇ ನಮ್ದು ಮಾಲಲ್ಲೇ ಹೋಗಿ ಕೇಳ್ತಿದ್ದೆ. ಅದೇ 250-300 ರೂಪಾಯಿ ಹೇಳ್ತಾ ಇದ್ರು ಅದೇ ಸೈಜ್ ಪ್ಯಾಕೆಟ್ಗೆ. ಅಂದ್ರೆ ರೈತ ಬೆಳೆಯೋದ್ಗೂ ಇವತ್ತೇನು ಈ ಸಂತೆ ಇಲ್ಲಿ ನಡೀತಾ ಇದೆ, ಇಲ್ಲಿಗೂ ಅಲ್ಲಿಗೂ ಕೈ ಬದಲಾವಣೆ ಆಗೋಷ್ಟಕ್ಕೆ 5ರಷ್ಟು ಮಾರ್ಕೆಟಿಂಗ್ ಪ್ರೈಸ್ ಜಾಸ್ತಿ ಆಗ್ತಾ ಇದೆ. ಆ ದೃಷ್ಟಿಯಿಂದನೇ ಚಲುವರಾಯಸ್ವಾಮಿ ಅವರು ಮತ್ತು ನಮ್ಮ ವೈಸ್ ಚಾನ್ಸಲರ್ ಎಲ್ಲ ಸೇರಿ ನಮ್ಮ ಬೆಂಗಳೂರು ನಾಗರಿಕರಿಗೆ ಅನುಕೂಲ ಆಗ್ಲಿ ಅಂತೇಳಿ, ರೈತರ ಬದುಕು ಕಷ್ಟ ನೆರವೇರಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾನು ನೋಡ್ತೇವೆ ಸುಮಾರು ಒಂದು 15-20 ಸಾವಿರ ಜನ ಆಗ್ಲೇ ಬೆಳಗ್ಗೆ 10 ಗಂಟೆಗೆ ಬಂದು ರೈತರು ಬಂದ್ಬಿಟ್ಟಿದ್ದಾರೆ. ಮತ್ತು ಗ್ರಾಹಕರು ಅದನ್ನ ಪರ್ಚೇಸ್ ಮಾಡಕ್ಕೆ ನಮ್ಗೆ ಒಳ್ಳೆ ಕ್ವಾಲಿಟಿ ಸಿಗ್ತಾ ಇದೆ ಅಂತೇಳಿ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಶುಭ ಹಾರೈಸಲಿಕ್ಕೆ ನಾನು ಬಯಸ್ತೇನೆ. 1 ವರ್ಷದಿಂದ ನಾನು ಅಮೆರಿಕಾಗೆ ಹೋಗಿದ್ದೆ. ಅಲ್ಲಿ ನನ್ನ ಒಬ್ಬರು ಸ್ನೇಹಿತರು ಸ್ಯಾಮ್ ಪಿಟ್ರೋಡ ಅಂತ ಹೇಳಿ, ಇವತ್ತೇನು ನಮ್ಗೆ ಟೆಲಿಫೋನು ಮೊಬೈಲ್ಗಳು ಜೋಬಲ್ಲಿ 2 ಮಡಿಕೊಂಡಿದ್ದೀವಿ, ಅವರು ಅದಕ್ಕೆ ಕ್ರಾಂತಿಗೆ ಒಬ್ಬರು ಪ್ರಮುಖವಾದಂತ ನಾಯಕರು. ಇಸ್ ಅ ಗ್ರೇಟ್ ರೆವಲ್ಯೂಷನ್ ಲೀಡರ್ who thought Rahul Gandhi, who informed Rahul Gandhi about the IT revolution and the phone issue. ಸೊ ಅವರು ನನಗೊಂದು ಮಾತು ಹೇಳಿದ್ರು, ಡಿಕೆ ನೀನು ಒಂದು ಯೋಚನೆ ಮಾಡಬೇಕು ಅಂತ. ಏನು ಅಂತ ಕೇಳಿದೆ. ಬೆಂಗಳೂರು ನಗರದಲ್ಲಿ ಯಾರು ವಿದ್ಯಾರ್ಥಿಗಳಿದ್ದಾರೆ ಅವ್ರಿಗೆಲ್ಲ ನೀನು ಐ ಆಮ್ ಟೆಲಿಂಗ್ ದಿಸ್ ಟು ಯೂನಿವರ್ಸಿಟಿ, ನೀವೊಂದು ಕರಿಕ್ಯುಲಮ್ ವರ್ಕೌಟ್ ಮಾಡಬೇಕು. ಒಂದು 3 ದಿನನೋ 2 ದಿನನೋ ಅವ್ರಿಗೆ ಟೂರ್, ಮಕ್ಕಳಿಗೆ ಹಳ್ಳಿ ಬದುಕಿನಲ್ಲಿ ಎಷ್ಟು ವ್ಯತ್ಯಾಸ ಇದೆ, ಹಳ್ಳಿ ಬದುಕಿನಲ್ಲಿ ಯಾವ ರೀತಿ ಕಷ್ಟಪಡ್ತಾರೆ, ಯಾವ ರೀತಿ ವ್ಯವಸಾಯ ಮಾಡ್ತಾರೆ ಅಂತ ಹೇಳಿ ನಗರದ ಜನರಿಗೆ ಅದ್ರ ಬಗ್ಗೆ ತಿಳುವಳಿಕೆ ಕೊಡುವಂತ ಒಂದು ಕೆಲಸಕ್ಕೆ ನಿಮ್ಮ ಸರ್ಕಾರ ಚಿಂತೆ ಮಾಡಬೇಕು ಅಂತ ಹೇಳಿ ನನಗೆ ಕಿವಿ ಮಾತನ್ನ ಹೇಳಿದ್ದಾರೆ. ಸೊ ಮುಂದಕ್ಕೆ ನಾನು ಅದನ್ನ ಅನೌನ್ಸ್ಮೆಂಟ್ ಮಾಡ್ತೀನಿ. ನಾನು ನಮ್ಮ ವೈಸ್ ಚಾನ್ಸಲರ್ ಅವ್ರಿಗೆ, ನಮ್ಮ ಅಗ್ರಿಕಲ್ಚರ್ ಮಿನಿಸ್ಟರ್ಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವೆಲ್ಲ ಕೂತ್ಕೊಂಡು ಒಂದು ಚರ್ಚೆ ಮಾಡಿ ಇಲ್ಲಿ ಹೋಗಿ ಒಂದು ಟೀಮ್ನ ಒಂದು ಕರಿಕ್ಯುಲಮ್, ಎಷ್ಟು ಬೆಂಗಳೂರು ನಗರಲ್ಲಿ ಟೌನ್ಗಳಲ್ಲಿ ಶಾಲೆಗಳಿದೆ, ಹೋಗಿ ಹಳ್ಳಿಲಿ ಹೋಗಿ 2 ದಿನ ಅಲ್ಲೇ ಉಳ್ಕೊಂಡು ವ್ಯವಸಾಯ ನೋಡ್ಕೋಬೇಕು. ಅವರ ಬದುಕಿನಲ್ಲಿ ಎಷ್ಟು ಕಷ್ಟ ಇದೆ, ಸಗಣಿ ತೆಗೆದಾಕಿರ್ಬೋದು, ಕೊಟ್ಟಿಗೆ ಕಟ್ಟದಿರ್ಬೋದು, ಕುರಿ ಸಾಗಣೆ ಇರ್ಬೋದು, ಹಂದಿ ಸಾಗಣೆ ಇರ್ಬೋದು, ಇಲ್ಲ ಅಂತಂದ್ರೆ ಅಕ್ಕಿ ಇರ್ಬೋದು, ಇದು ಭತ್ತ ಇರ್ಬೋದು, ರಾಗಿ ಇರ್ಬೋದು, ತರಕಾರಿ ಇರ್ಬೋದು, ಇವೆಲ್ಲ ಕೂಡ ಎಷ್ಟು ಶ್ರಮ ಇದೆ, ಅದರಿಂದ ಏನು ಪ್ರಯತ್ನ ಮಾಡ್ತಾರೆ ಅವರ ಬದುಕು ಅಂತೇಳಿ ನಮ್ಮ ನಗರದ ಜನರಿಗೂ ಕೂಡ ಅದನ್ನ ಅಳವಡಿಕೆ ಮಾಡುವಂತ ಒಂದು ತಿಳುವಳಿಕೆ ಮಾಡುವಂತ ಕೆಲಸಕ್ಕೆ ನಾವು ಕೈ ಹಾಕಬೇಕಾಗಿದೆ. ಅದಕ್ಕೆ ಒಂದು ಕರಿಕ್ಯುಲಮ್ನ ನೀವು ರೆಡಿ ಮಾಡಿ. ಸೊ ನಾನು ಹಳ್ಳಿಗಳಲ್ಲಿ ಹೋಗಿ ಎಲ್ಲಾರು ಒಂದ್ ಕಡೆ ಎಲ್ಲಿ ಅವರು ತಂಗಿರ್ಬೇಕು, ಎಲ್ಲಿ ಮಾಡ್ಬೇಕು, ಯಾವ ರೀತಿ ನೋಡ್ಕೊಳ್ಬೇಕು ಅಂತೇಳಿ ಎಲ್ಲಿವರೆಗೂ ನಮ್ಗೆ ಗೊತ್ತಾಗುದಿಲ್ಲ. ಎಲ್ಲ ನಮ್ಮ ಹುಡುಗರೆಲ್ಲ ಚಲುವರಾಯಸ್ವಾಮಿ ಹೇಳ್ದಂಗೆ ಎಲ್ಲ IT BT ಬೇಕು ಅಂತ ಹೇಳ್ತಾರೆ. 6 ಲಕ್ಷ 8 ಲಕ್ಷ 10 ಲಕ್ಷ ಕೊಟ್ಬಿಟ್ಟು ಕಂಪ್ಯೂಟರ್ ಅಲ್ಲೋ ಕೆಲ್ಸಕ್ಕೆ ಸೇರಿದ್ರೆ ಕೆಲವ್ರಿಗೇನೋ 2 ಲಕ್ಷ ಸಂಬಳ ಸಿಗ್ತದೆ, ಕೆಲವ್ರಿಗಿನ್ನ 20,000 25,000ದಲ್ಲೇ ಇವತ್ತಿದ್ದಾರೆ. 20,000 25,000 IT ಇದ್ದಾರೆ. ಅದೇ ನಮ್ಮ ಜನ ಈಗ ನಾನು ನೋಡ್ತಾ ಇದ್ದೀನಿ, ಸುಮಾರು ಜನ ವ್ಯವಸಾಯಕ್ಕೆ ಅಳವಡಿಸ್ಕೊಂಡಿರೋರು, ಡಿಗ್ರಿ ಮಾಡಿದವರು, 1/2 ಎಕರೆ 1 ಎಕರೆ 2 ಎಕರೆ 5 ಎಕರೆಯಲ್ಲಿ ವ್ಯವಸಾಯ ಮಾಡಿದವರೆಲ್ಲ ತಿಂಗಳಿಗೆ 2 ಲಕ್ಷ 3 ಲಕ್ಷ ಬಹಳ ಸಂತುಷ್ಟಿಯಿಂದ ಸಂಪಾದನೆ ಮಾಡಂತ ರೈತರು ಕೂಡ, ನಮ್ಮ ಕೃಷಿ ರೈತರು ಕೂಡ ತಾವೆಲ್ಲ ತಮ್ಮಂತವರೆಲ್ಲ ಕೂಡ ಇದ್ದೀರಿ. ಅದನ್ನೇ ಇವತ್ತು ಈ ರೈತರ ಹೆಣ್ಮಕ್ಳಿಗೆಲ್ಲ ಇವತ್ತು ಕರೆಸಿ ನಮ್ಮ ಸರ್ಕಾರ ಪ್ರೋತ್ಸಾಹ ಕೊಡ್ಲಿಕ್ಕೆ ಇವತ್ತು ಸಾವಿರಾರು ಕೋಟಿ ರೂಪಾಯಿ ಅವ್ರಿಗೆ ಹಣವನ್ನು ಕೂಡ ಸಬ್ಸಿಡಿ ಕೊಟ್ಟು ಅವರಿಗೆ ಉತ್ತೇಜನವನ್ನು ಕೊಡುವಂತ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇದೆ. ಅದಕ್ಕೆ ನಮ್ಮ ಚಲುವರಾಯಸ್ವಾಮಿ ಅವರು ಈ ಜವಾಬ್ದಾರಿ ತೆಗೆದುಕೊಂಡ ಮೇಲೆ
ಅವರು ಒಂದು ರೈತರ ಮಗನಾಗಿ ರೈತರ ಭೂಮಿಯಿಂದ ಹುಟ್ಟಿ ಈ ಜವಾಬ್ದಾರಿಯನ್ನು ತೆಗೆದುಕೊಂಡು ಹಿಂದೆ ಬೇರೆ ಬೇರೆ ಪೋರ್ಟ್ಫೋಲಿಯೋ ಮಾಡಿದ್ದಾರೆ, ಹೆಲ್ತ್, ಟ್ರಾನ್ಸ್ಪೋರ್ಟ್ ಎಲ್ಲ ಮಾಡಿದ್ದಾರೆ. ಬಟ್ ಈ ಸತಿ ಬಹಳ ಆಸಕ್ತಿಯಿಂದ ಕೃಷಿ ಬಗ್ಗೆ ಮಾಡಿ ಅಲ್ಲಿ ಮಂಡ್ಯದಲ್ಲೂ ಕೂಡ ಒಂದು ಹೊಸ ಯೂನಿವರ್ಸಿಟಿ ಪ್ರಾರಂಭ ಮಾಡಿಸಿ, ನಮ್ಮ ಕನಕಪುರಕ್ಕೂ ಕೂಡ ಒಂದು ಅಗ್ರಿಕಲ್ಚರ್ ಕಾಲೇಜನ್ನ ಕೂಡ ಕೊಟ್ಟು ಬೇರೆ ಕಡೆ ಕೊಟ್ಟು, ಯಾಕೆಂದ್ರೆ ಕಾಂಪಿಟೇಷನ್ ಜಾಸ್ತಿ ಆಗ್ಬೇಕು, ಜಾಸ್ತಿ ಮಕ್ಕಳು ಆಗ್ಬೇಕು, ಜನಸಂಖ್ಯೆ ಕೂಡ ಈಗ ಜಾಸ್ತಿ ಬೆಳೀತಾ ಇದೆ. ಆದಷ್ಟು ಜಾಸ್ತಿ ಈ ಭೂಮಿಲಿ ಉತ್ಪಾದನೆಯನ್ನ ಮಾಡುವಂತ ಕೆಲಸಕ್ಕೆ ಹೋಗ್ಬೇಕು. ನಮ್ಮ ಹಳ್ಳಿಯಿಂದ ಈ ಬೆಂಗಳೂರಿಗೆ ಮೈಗ್ರೇಷನ್ ಕೂಡ ಕಡಿಮೆ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ನಾವೆಲ್ಲ ಅವ್ರಿಗೆ ಮಾರ್ಗದರ್ಶನ ಕೊಟ್ಟು ಈಗ ಹೊಸದಾಗಿ 5-6 ಅಗ್ರಿಕಲ್ಚರ್ ಕಾಲೇಜ್ ಕೂಡ ಪ್ರಾರಂಭ ಮಾಡಿಸಿದ್ದಾರೆ. ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಬಯಸ್ತೇನೆ. ಈಗಾಗಲೇ ನಾನು ಹೇಳ್ದಂಗೆ ಫ್ರೂಟು, ಫ್ಲವರ್ಸು, ವೆಜಿಟೇಬಲ್ಸು ಹೊರಗಡೆ ದೇಶಕ್ಕೆ ಹೋಗ್ತಾ ಇದೆ. ನಮ್ಮಲ್ಲಿ ಅಂತ ಕ್ವಾಲಿಟಿ ಬೆಳೀತಾ ಇದೆ. ಇದೇ ಹೂವು ತೆಗೆದುಕೊಂಡಿದ್ದೀವಿ, ಇಲ್ಲಿರುವಂತೆ ಎದುರುಗಡೆ ನೋಡಿ ಹೂವು ಯಾವ್ದ್ರಲ್ಲಿ ಕಡಿಮೆ ಇದೆ, ಯಾವ ದೇಶದಲ್ಲಿ ಕಡಿಮೆ ಇದೆ, ಅಷ್ಟು ಚೆನ್ನಾಗಿ ನಮ್ಮ ರೈತರು ಇವತ್ತು ಅದನ್ನ ಬೆಳೆದು ಯಾವುದೇ ಮದುವೆ ಇರಲಿ, ಯಾವುದೇ ಒಳ್ಳೆ ಸಮಾರಂಭ ಇರಲಿ, ಏನೇ ಆಗ್ಲಿ, ಅದ್ರ ಆಯುಷ್ಯ ಎಷ್ಟು ದಿನ ಇದೆಯೋ ಅದು ಬೇರೆ ವಿಚಾರ. ಅದಕ್ಕೋಸ್ಕರನೇ ಈಗ ಬೇರೆ ಬೇರೆ ರೀತಿಯಲ್ಲಿ ಎಲ್ಲ ಅದನ್ನ ಕಾಪಾಡುವಂತ ರೀತಿಯಲ್ಲಿ ಎಲ್ಲ ಕೂಡ ಮಾಡ್ತಾ ಇದ್ದಾರೆ. ಮತ್ತು ಬೇಕಾದಷ್ಟು ಗೋಡನ್ಗಳು ಕೂಡ ಈಗ 1 ವರ್ಷ, ನಾನು ನಮ್ಮ ಸ್ನೇಹಿತ ಒಬ್ರು ಇದಕ್ಕೆ ಹೋಗಿದ್ದೆ ಇಲ್ಲಿ ದಾಬಸ್ಪೇಟೆಯಲ್ಲಿ, ನಾನು ಕೇಳಿದೆ ಆಪಲ್ ತಂದಿಟ್ಟಿದ್ದು 1 ವರ್ಷ ಆಪಲ್ನ ಆ ಇದರಲ್ಲಿ ಕೋಲ್ಡ್ ಸ್ಟೋರೇಜ್ ಇರ್ತಾರಂತೆ. ಅಷ್ಟು ರಸವಾಗಿತ್ತು ಆಪಲ್ ತಿಂದ ನಾನು ನೋಡಿದೆ, ನಾನು ಬಹಳ ರಸವಾಗಿತ್ತು. ಸೊ ಹಂಗೆ ಇವತ್ತು ಬೇಕಾದಷ್ಟು ಹೊಸ ಹೊಸ ಪ್ರಯೋಗಗಳನ್ನ ಇವತ್ತು ಮಾಡಿದ್ದಾರೆ. ಸೊ ಅಗ್ರಿಕಲ್ಚರ್ ಯೂನಿವರ್ಸಿಟಿ ನಮ್ಮ ಚಲುವರಾಯ ಸ್ವಾಮಿ ಹೇಳಿದಂಗೆ ಒಳ್ಳೊಳ್ಳೆ ಚಿಂತನೆಯನ್ನ ಮಾಡಿ, ಪ್ರಯೋಗಗಳು ಮಾಡಿ, ಇವತ್ತೆಲ್ಲ ಕೂಡ ಟೆಕ್ನಾಲಜಿ ಎಲ್ಲ ಮಾಡಿ ಇವತ್ತು ಬೆಳೆಸ್ಕೊಂಡು ಬಂದಿದ್ದಾರೆ. ಸೊ ಅದಕ್ಕೆ ಬೆಳಗ್ಗೆ ಸೂರ್ಯೋದಯ ಪ್ರಾರಂಭ ಮಾಡೋಕೆ ಮುಂಚಿತವಾಗಿ ನಿಮ್ಮದು ದುಡಿಮೆ ಪ್ರಾರಂಭ ಆಗ್ತಾ ಇದೆ. ಅಷ್ಟು ತಾವೆಲ್ಲ ದುಡಿತಾ ಇದ್ರಿ. ಪ್ರತಿಯೊಬ್ಬರು ಕೂಡ ನಿಮ್ದೇ ಆದಂತ ಪದ್ಧತಿಲಿ, ಸಾವಯವ ಪದ್ಧತಿ, ನಮ್ಮ ಅಂದ್ರೆ ಆರ್ಗ್ಯಾನಿಕ್ ಪದ್ಧತಿಯಲ್ಲೂ ಕೂಡ ಮಾಡ್ತಾ ಇದ್ರಿ. ಬೆವರು ಕೂಡ ಮಾಡ್ತಾ ಇದ್ರಿ. ನಿಮ್ಗೆ ಸೂರ್ಯನಿಗೂ ಭೂಮಿಗೂ ಇರುವಂತ ಸಂಬಂಧ ಕೂಡ ಗಮನದಲ್ಲಿ ಇಟ್ಕೊಂಡು ಇವತ್ತು ಬೇಕಾದಷ್ಟು ಪ್ರಯತ್ನ ಮಾಡ್ತಾ ಇದ್ವಿ. ಇವತ್ತು ಕಷ್ಟದಲ್ಲಿದ್ದಂತ ನಮ್ಮ ಕಬ್ಬು ಬೆಳೆಗಾರಿಗೆ ಮತ್ತು ಮೆಕ್ಕೆಜೋಳಕ್ಕೆಲ್ಲ ಕೂಡ ಸರ್ಕಾರ ಗೊತ್ತಿದೆ ಕಷ್ಟ ಏನು ಅಂತ. ಕಬ್ಬು ಫ್ಯಾಕ್ಟ್ರಿಯವರೆಲ್ಲ ಬಂದು ಗಲಾಟೆ ಮಾಡಿದ್ರು. ನಮ್ದು 10 ವರ್ಷ ಆಯ್ತು, ಸಕ್ಕರೆ ರೇಟ್ ಜಾಸ್ತಿ ಮಾಡಕ್ಕೆ ಆಗಿಲ್ಲ, ನಮ್ದು ರೇಟ್ ಜಾಸ್ತಿ ಮಾಡ್ತಾ ಇದೆ ಅಂತೆಲ್ಲ ಕೇಳಿ ಸರ್ಕಾರದ ಮೇಲೆ ಗಲಾಟೆ ಮಾಡಿದ್ರು. ಅದು ಚಿಂತೆ ಇಲ್ಲ ಅಂತ ಹೇಳಿ ಮುಖ್ಯಮಂತ್ರಿಗಳು ನಾವೆಲ್ಲ ಸೇರಿ ಚರ್ಚೆ ಮಾಡಿ ಕಬ್ಬು ಕೂಡ ಸ್ವಲ್ಪ ಜಾಸ್ತಿ ಬೆಲೆ ಕೊಡೋ ರೀತಿಯಲ್ಲಿ ಆ ರೈತರನ್ನ ಉಳಿಸೋ ರೀತಿಯಲ್ಲಿ ಮಾಡಿದ್ವಿ. ಕೇಂದ್ರ ಸರ್ಕಾರ ತೀರ್ಮಾನ ತೆಗೆದುಕೊಳ್ಬೇಕಾಗಿತ್ತು. ಅದೇನ್ ತೆಗೆದುಕೊಳ್ತಾರೋ ಆಮೇಲೆ ಮುಂದಕ್ಕೆ ನೋಡೋಣ.